ओम शांति। आज का मुरली तारीख मार्च 25, 2025। मीठे बच्चे, तुम बाप के बच्चे मालिक हो। तुमने कोई बाप के पास शरण ली नहीं है। बच्चा कभी बाप की शरण में नहीं जाता है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಂದೆಗೆ ಮಾಲೀಕರಾಗಿದ್ದೀರಿ. ಪರಮಾತ್ಮ ತಂದೆಗೆ ನಾವು ಮಾಲೀಕರಾಗಿದ್ದೇವೆ. ನಾವು ತಂದೆಯ ಹತ್ತಿರ ಆಶ್ರಯವನ್ನು ತೆಗೆದುಕೊಳ್ಳೋದಿಲ್ಲ. ಮಕ್ಕಳು ಎಂದಿಗೂ ಸಹ ತಂದೆಯ ಹತ್ತಿರ ಆಶ್ರಯ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ. ಶಿವ ಪರಮಾತ್ಮ ನಮಗೆ ಸರ್ವ ಆಸ್ತಿಯನ್ನು ಕೊಟ್ಟು ಮಾಲೀಕರನ್ನಾಗಿ ಮಾಡ್ತಾರೆ. ಆದ್ದರಿಂದ ಆಶ್ರಯದಲ್ಲಿ ಬಂದಿದ್ದೇನೆ ಅಂತ ತಿಳ್ಕೊಳ್ಬಾರ್ದು. ಪ್ರಶ್ನೆ, किस बात का सदा सिमरन होता रहे तो माया तंग नहीं करेगी. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಮಾತನ್ನು ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮಾಯೆ ನಮಗೆ ತೊಂದರೆ ಕೊಡೋದಿಲ್ಲ. ಉತ್ತರ, हम बाप के पास आए हैं, वह हमारा बाबा भी है, शिक्षक भी है, सद्गुरु भी है, परंतु है निराकार. ಉತ್ತರ ಹೇಳ್ತಾರೆ ಬಾಬಾ, ನಾವು ನಿರಾಕಾರ ಶಿವ ಪರಮಾತ್ಮನ ತಂದೆಯ ಬಳಿ ಬಂದಿದ್ದೇವೆ. ಪರಮಾತ್ಮ ತಂದೆ ನಮಗೆ ತಂದೆಯೂ ಹೌದು, ಶಿಕ್ಷಕನೂ ಹೌದು, ಹಾಗೂ ಸದ್ಗುರು ಕೂಡ ಹೌದು. हम निराकारी आत्माओं को पढ़ाने वाला निराकार बाबा है. ನಾವೆಲ್ಲರೂ ಸಹ ನಿರಾಕಾರಿ ಆತ್ಮಗಳು. ನಮಗೆ ಓದಿಸುವಂತಹ ರೂಹಾನಿ ಶಿಕ್ಷಣ ಕೊಡುವಂತಹ ತಂದೆ ನಿರಾಕಾರ ಶಿವ ಪರಮಾತ್ಮ ಆಗಿದ್ದಾರೆ. यह बुद्धि में सिमरन रहे तो ಖುಷಿ का ಪಾರ ಚಢಾ रहेगा. ನಿರಾಕಾರ ಪರಮಾತ್ಮ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅನ್ನುವಂಥದ್ದು ಗಮನದಲ್ಲಿ ಇದ್ದರೆ, ಸ್ಮೃತಿಯಲ್ಲಿ ಇದ್ದರೆ ನಮಗೆ ಅಪಾರ ಖುಷಿ ಇರುತ್ತೆ. ಫಿರ್ ಮಾಯಾ ತಂಗ ನಹಿ ಕರೆಗಿ. ನಂತರ ಮಾಯೆನೂ ಸಹ ನಮಗೆ ತೊಂದರೆ ಕೊಡುವುದಿಲ್ಲ. आज का धारणा पॉइंट्स है. ಧಾರಣೆ के लिए ಮುಖ್ಯ ಸರ್, ಧಾರಣೆಗೋಸ್ಕರ 2 ಪಾಯಿಂಟ್ಸ್ ಇರ್ತದೆ. ಅದರಲ್ಲಿ 1ನೇ ಪಾಯಿಂಟ್, बायोस्कोप अर्थात सिनेमा हेल में जाने का रास्ता है, इसलिए बायोस्कोप नहीं देखना है. याद की यात्रा से पावन बन उच्च पद लेना है. इस पुरानी दुनिया से दिल नहीं लगानी है. ಬಾಬಾ ನಮ್ಮ ಜೀವನದಲ್ಲಿ ಇವತ್ತಿನ ಮುರಳಿಯಲ್ಲಿ ಧಾರಣೆ ಪಾಯಿಂಟ್ ಮಾಡಿಕೊಡ್ಲಿಕ್ಕೆ 2 ಪಾಯಿಂಟ್ ಹೇಳಿರ್ತಾರೆ ಬಾಬಾ. ಅದರಲ್ಲಿ ಮೊದಲನೇ ಪಾಯಿಂಟ್ ಆಗಿದೆ, ಸಿನಿಮಾ ನೋಡೋದ್ರಿಂದ ನರಕಕ್ಕೆ ಹೋಗ್ಬಿಡ್ತೇವೆ. ಸಿನಿಮಾ ಅರ್ಥಾತ್ ಬಾಯೋಸ್ಕೋಪ್ ನೋಡೋದ್ರಿಂದ ಅದು ನರಕದ ಮಾರ್ಗ ಆಗಿದೆ ಅಂತ ಹೇಳ್ತಿದ್ದಾನೆ ಬಾಬಾ. ಆದ್ದರಿಂದ ಸಿನಿಮಾ ನೋಡಬಾರ್ದು. ನೆನಪಿನ ಯಾತ್ರೆಯಿಂದ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ. ಹಳೆಯ ಜಗತ್ತಿನಿಂದ ನಿಮ್ಮ ಮನಸ್ಸನ್ನು ತೆಗೆದುಹಾಕ್ರಿ. ಸೆಕೆಂಡ್ ಪಾಯಿಂಟ್ ಧಾರಣ, मनसा वाचा कर्मणा कोई को भी दुख नहीं देना है. सबके कानों में मीठी मीठी बातें सुनानी है. सबको बाप की याद दिलानी है. बुद्धि योग एक बाप से जुड़ाना है. ಬಾಬಾ ಧಾರಣ ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ, ಮನಸ ವಾಚ ಕರ್ಮನ, ಇದರಿಂದ ಯಾರಿಗೂ ದುಃಖ ಕೊಡಬಾರ್ದು. ಎಲ್ಲರ ಕಿವಿಯಲ್ಲಿಯೂ ಸಹ ಮಧುರ ಮಧುರ ಮಾತುಗಳನ್ನೇ ನೀವು ತಿಳಿಸಿಕೊಡಿ. ಮಾತುಗಳನ್ನೇ ನೀವು ಎಲ್ಲರ ಕಿವಿಗೂ ಹಾಕಿ ಎಲ್ಲರಿಗೂ ತಂದೆಯ ನೆನಪನ್ನು ನೀವು ತರಿಸಬೇಕು. ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಿಸಬೇಕು ಅಂತ ಬಾಬಾ ತಿಳಿಸ್ತಾರೆ. आज का वरदान है, स्मृति का स्विच ऑन कर सेकंड में अशरीरी स्थिति का अनुभव करने वाले प्रीत बुद्धि भव. ಬಾಬಾ ವರದಾನ ಹೇಳ್ತಾರೆ, ಸ್ಮೃತಿ ಎನ್ನುವಂತಹ ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಒಂದೇ ಒಂದು ಸೆಕೆಂಡಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಬುದ್ಧಿಯವರಾಗ್ರಿ. आज का स्लोगन है, देह भान की मिट्टी के बोझ से परे रहो तो डबल लाइट फरिश्ता बन जाएंगे. ಬಾಬಾ ಸ್ಲೋಗನ್ ಹೇಳ್ತಾರೆ, ದೇಹದ ಅಭಿಮಾನ ಎನ್ನುವಂತಹ ಮಣ್ಣಿನಿಂದ, ಈ ದೇಹಾಭಿಮಾನ ಎನ್ನುವ ಮಣ್ಣಿನ ಭಾರದಿಂದ ದೂರ ಇರಬೇಕು. ಆಗ ನೀವು ಡಬಲ್ ಲೈಟ್ ಫರಿಸ್ತಾ ಸ್ವರೂಪ ಆಗ್ತೀರಿ. ಅಚ್ಚಾ, ಓಂ ಶಾಂತಿ.